ಶನಿ ಮಹಾದೇವ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಫಲ ಕೊಡ್ತಾನೆ ಅಂತ ನೋಡಿದ್ವಿ. ಇನ್ನೂ 4 ರಾಶಿ ಬಾಕಿ ಇದೆ. ಅದರ ಜೊತೆಗೆ ಈ ಶನಿಯನ್ನ ಒಲಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ತಾವು ಅಂದ್ರೆ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾಗಿ ಫಲ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ರಿ. 8 ರಾಶಿ ಬಗ್ಗೆ ನೋಡಿದ್ವಿ, ಇನ್ನೂ 4 ರಾಶಿ ಇದೆ. ಅದರ ಜೊತೆಗೆ ನಾವು ಯಾವ ರೀತಿಯಾಗಿ ಶನಿನ ಒಲಿಸ್ಕೊಳ್ಬಹುದು ಗುರುಗಳೇ? ಸಾಧಾರಣವಾಗಿ ಇನ್ನು ಉಳಿದ 4 ರಾಶಿನಲ್ಲಿ ಧನುಸ್ಸು, ಮಕರ, ಕುಂಭ, ಮೀನ ಜ್ಞಾಪಕ ಇಟ್ಕೊಳ್ಳಿ. ಧನುರಾಶಿಗೆ 7.5 ಮುಗಿದೋಯ್ತು. ಒಂದೇ ಒಂದು ಏನು ಅಂದರೆ ಧನುರಾಶಿಗೆ ತೊಡೆ ಭಾಗ ನೋವು ಬರುತ್ತೆ. ಎರಡನೇ ಭಾಗ ಏನು ಅಂದರೆ ಧನುರಾಶಿಗೆ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ. ಧನುರಾಶಿಯಲ್ಲಿ ಒಂದೇ ಒಂದು ಏನು ಅಂದರೆ ಕರ್ತವ್ಯಂ ದೈವಮಾನ್ವಿಕಂ. ತಂದೆ ತಾಯಿ ಇದ್ದರೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ದೂರ ತಳ್ಳಬೇಡಿ. ಯಾರ್ಯಾರು ಧನುರಾಶಿಯವರು ತಂದೆ ತಾಯಿಯನ್ನು ದೂರ ತಳ್ಳಿದ್ದಾರೆ, ಗುರು ಸಪ್ತಮದಲ್ಲೇ ನೇರವಾಗಿ ಈಗ ಮಿಥುನ ರಾಶಿಗೆ ಬರ್ತಾನೆ, ಧನುರಾಶಿಗೆ ನೇರ. ಸೊ ಅವನೇನು ಹೇಳ್ತಾನೆ, ಧರ್ಮ ಯಾರು ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಾನೆ, ಚೆಕ್ ಮಾಡ್ತಾನೆ. ನೀವು ಅಧರ್ಮ ಮಾಡ್ತಾಯಿದ್ರೆ ಅವನು ಅಧರ್ಮ ಫಲನೇ ಕೊಡ್ತಾನೆ. ಎರಡೇ ಸಿಸ್ಟಮ್. ಅದರಿಂದ ತಂದೆ ತಾಯಿ ಬದುಕಿದ್ದರೆ ನೀವು ಹತ್ತಿರ ಇಟ್ಕೊಂಡಿದ್ರೆ ತುಂಬ ಒಳ್ಳೇದು ಮಾಡ್ತಾನೆ, ದೂರ ಇಟ್ಟಿದ್ರೆ ನಿಮ್ಮ ಕರ್ಮ ನೀವೇ ಅನುಭವಿಸ್ಬೇಕಾಗತ್ತೆ. ಮಕರ, ಕುಂಭ, ಮೀನಕ್ಕೆ 7.5 ಪರಿವರ್ತನೆ ಮಾಡೋಕ್ಕೆ ಶನಿನೇ ನೋಡ್ತಾನೆ. ಸೊ ಮಕರಕ್ಕೆ ಶನಿ ಮನೆ, ಕುಂಭಕ್ಕೆ ಶನಿ ಮನೆ, ಸ್ವಯಂ ತಂದೆ ಮನೆ. ಆದರೆ ಮೀನದಲ್ಲೂ ಅವನೇ ಕೂತ್ಕೊಂಡಿದ್ದಾನೆ. ಏನಾಗಿದೆ, 2 ಮನೆ ಬಿಟ್ಟು ಮೀನ. ಸೊ ಈ 3 ಜನ ನೀವು ಜ್ಞಾಪಕ ಇಟ್ಕೋಬೇಕಾದ್ದು. ಏನೇನು ಪ್ರಭಾವ ಅಂತ ಈಗ ಒಳಗೆ ಕೇಳಿದ ಹಾಗೆ ಎಲ್ಲರೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಹಾಕೋಬೇಡಿ. 7.5 ಅವರು, ಪಂಚಮ ಶನಿಯವರು, ಅಷ್ಟಮ ಶನಿಯವರು, ಜನ್ಮ ಶನಿಯವರು, 19 ವರ್ಷದ ಶನಿಯವರು, ಏನೇನಿದ್ದೀರಾ, ಶನಿ ಮೀನ ರಾಶಿಯಲ್ಲಿ ಕೂತಿದ್ದಾನ, ಬೇರೆ ಎಲ್ಲರೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳು ಹುಷಾರು. ನೀವೆಲ್ಲರೂ ಮಾಡಬೇಕಾದ್ದೇನು ಅಂದರೆ ಸೂರ್ಯ ಬರೋ ಟೈಮ್ಗೆ ಹಾಸಿಗೆಯಲ್ಲಿ ಬಿದ್ದಿದ್ರೆ ರೋಗ ಕಟ್ಟಿಟ್ಟ ಬುದ್ಧಿ ಬರೆದಿಟ್ಕೊಳ್ಳಿ. ಸೂರ್ಯ ಬಂದಾಗ ನೀವು ಬೆಡ್ ಮೇಲಿದ್ದರೆ, ಅಯ್ಯೋ ನಾನು 4 ಗಂಟೆಗೆ ಈಗ ತಾನೇ ಬಂದೆ ಕೆಲಸ ಮುಗಿಸ್ಕೊಂಡು, ಬಂದರೂ ಪರವಾಗಿಲ್ಲ, ಆ ಸಮಯಕ್ಕೆ ಎದ್ದುಬಿಟ್ಟು ಕಾಫಿ ಕುಡಿದು ಸ್ನಾನಗಿನ ಮುಗಿಸ್ಕೊಂಬಿಟ್ಟು ಒಂದು ಲೈಟಾಗಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ಸೂರ್ಯ ಬರೋ ಸಮಯಕ್ಕೆ, ಅರುಣೋದಯ ಸಮಯಕ್ಕೆ ನಿದ್ರಾವಸ್ಥೆಯಲ್ಲಿ ಇರಬಾರ್ದು. ಇದನ್ನು ತಲೆ ಇಟ್ಕೊಳ್ಳಿ. 3ನೇದು, ಯಾವ ಕಾಲಕ್ಕೂ ಶನಿಗೆ ಇಷ್ಟವಾಗಿಲ್ಲದೆ ಇರತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ. ಗುರುಗಳೇ ಎಲ್ಲ ದಿವಸಗಳು ಹೇಳ್ಬಿಟ್ರೆ ನಮ್ಮ ಹಣೆ ಬರ ಏನು ಅಂದರೆ, ಇರೋ ಹಣೆ ಬರ ಅಲ್ಲ, ಇರೋದೇ ಇದು ಗ್ಯಾರಂಟಿ, ತಲೆಯಲ್ಲಿ ಇಟ್ಕೊಳ್ಳಿ. ಶನಿಗೆ ಮಾಂಸಾಹಾರ ಇಷ್ಟ ಇಲ್ಲ. ಶನಿಗೆ ಯಾವ ಕಾಲಕ್ಕೂ ತೀರ್ಥಗಳು ಹಾಕ್ಕೊಳ್ಳೋರು ಕಂಡ್ರೆ ಇಷ್ಟ ಇಲ್ಲ. ಯಾವ ಕಾಲಕ್ಕೂ ಮಧುಮಾಂಸಗಳನ್ನು ತಿನ್ನೋದಲ್ಲದೆ ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಶನಿಗಳು ಇಷ್ಟ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಅವನು ಹೇಳ್ತಾನೆ, ಎಲ್ಲರೂ ಅಧರ್ಮಕ್ಕೆ ಹೋಗಿರೋರು ಯಾರು ಗೊತ್ತಾ, ತಿನ್ನೋರು ಅಧರ್ಮ ಮಾಡಿಲ್ಲ. ಅವರೆಲ್ಲರೂ ಏನು ಮಾಡ್ತಾಯಿದ್ದಾರೆ, ಭಾಳಷ್ಟು ಜನ ತಿನ್ನೋರು ಶ್ರಾವಣ ಮಾಸ ತಿನ್ನಲ್ಲ, ಒಳ್ಳೆಯದು, ದೇವ್ರ ಪೂಜೆ ದಿವಸ ತಿನ್ನಲ್ಲ, ಕಾರ್ತಿಕ ಮಾಸ ತಿನ್ನಲ್ಲ, ಗುರುಗಳೇ ನಾನು ವ್ರತ ಮಾಡ್ತಾಯಿದ್ದೀನಿ ತಿನ್ನಲ್ಲ ಅನ್ನೋದು ಚೆನ್ನಾಗಿ ನೋಡ್ತಾರೆ. ತಿಂತಿರೋರು ಎಲ್ಲ ಕಚಡಗಳು ಅಧರ್ಮ ಮಾಡ್ತಿರೋರು ಯಾರು ಗೊತ್ತಾ, ಎಲ್ಲ ಬ್ರಾಹ್ಮಣರು, ಎಲ್ಲ ಲಿಂಗಾಯತರು, ಎಲ್ಲ ಶೆಟ್ರು, ಎಲ್ಲ ಜೈನರು, ಇವರೆಲ್ಲ ತಿನ್ನೋದು ಜಾಸ್ತಿ ಆಗಿರೋದ್ರಿಂದನೇ ತಿನ್ನೋರು ಏನು ಮಾಡಿದರೆ ಕದ್ದು ಮುಚ್ಚಿ ತಿನ್ನಬೇಕಲ್ಲ, ಅವ್ರ ಮನೇಲಿ ತಿನ್ಕೋಬೋದು. ಆದರೆ ಇವರು ಕದ್ದು ಮುಚ್ಚಿ ತಿನ್ನಬೇಕು, ಅವ್ರಿಗೆ ಗೊತ್ತಾಗಬಾರ್ದು, ಇವ್ರಿಗೆ ತಿನ್ನಬಾರ್ದು. ನನ್ನ ಫ್ರೆಂಡ್ ಯಾವನೋ ಬಂದಿದ್ದ, ಒಬ್ಬ ದೆರ್ದನು, ಏನೇ ಇಲ್ಲಿ ಮಿಲಿಟ್ರಿ ಹೋಟ್ಲ್ ಬರ್ತಿದ್ದೆ ಅಂತ ಅಯ್ಯಂಗಾರಿ, ಪಾಪ ಅರ್ಚಕ, ದೊಡ್ಡ ಪ್ರಧಾನ ಅರ್ಚಕರ ಮಗ, ಏನು ಇಲ್ಲಿ ಬರ್ತಿದ್ದೆ, ಅಲ್ಲಿ ಪೀಸ್ ಜಾಸ್ತಿ ಆಗ್ತಾ ಇರುತ್ತೆ, ಏನು ದೆರ್ದಿದ್ದು ನೀನು ಹೋಗ್ತಾಗ ಅಷ್ಟು ಬೆಂಕಿ ಆಗ. ಅಂದರೆ ಅಧರ್ಮ ಮಾಡಿದಾಗ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನೆ, ಹುಷಾರ್. ಅದಕ್ಕೆ ಹೇಳೋದು, ಈ ಮಕರ, ಕುಂಭ, ಮೀನ ಅಲ್ಲ, ನೀವುಗಳು ಅಟ್ಲೀಸ್ಟು ಶನಿ ಹೇಳ್ತಾನೆ, ಏನು ತ್ಯಾಗ ಮಾಡ್ತೀರಾ ನೀವು. ಅದಕ್ಕೆ ತೀರ್ಥಗಳನ್ನು ಹಾಕ್ಕೊಳ್ಳೋರು ಕಮ್ಮಿ ಮಾಡ್ಕೊಳ್ಳಿ. ಮಾಂಸಾಹಾರ ತಿನ್ನೋರು ಈ ದಿನಗಳನ್ನ ದಯವಿಟ್ಟು ತಿನ್ನಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಏನೋ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ. ಯಾವತ್ತು ತಿಳ್ಕೊಳ್ಳಿ, ಏಕಾದಶಿ, ಷಷ್ಠಿ, ಅಮಾವಾಸ್ಯೆ, ಪೌರ್ಣಿಮೆ, ಈ 8 ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. 8 ದಿನ. ಈ 8 ದಿನಗಳಲ್ಲಿ ಯಾರು ತ್ಯಾಗ ಮಾಡ್ತಿರೋ, ಗುರುಳೆ ಎಲ್ಲ ದಿನಗಳು ಹೊಟ್ಟೋಯ್ತು ಅಂದ್ಕೋಬೇಡಿ. ಇನ್ನು ಬುಧವಾರ ಇದೆ, ಶುಕ್ರವಾರ ಇದೆ, ಭಾನುವಾರ ಇದೆ, ಹಾವು, ಮುಂಗ್ಸಿ, ಚೇಳು, ಕಪ್ಪೆ ಏನು ಬೇಕಾದ್ರೂ ತಿನ್ಕೊಳ್ಳಿ. ಆದರೆ ಆ ದಿನಗಳು ಇದೆ, ಯೋಚನೆ ಮಾಡಬೇಕಾಗಿಲ್ಲ. 1. 2ನೇದು, ಹಾಸಿಗೆ ಮೇಲೆ ಮಲ್ಕೋಬೇಕಾದ್ರೆ ಯಾರೂ 7.5 ಇರೋರು, ಪಂಚಮ ಶನಿ, ಅಷ್ಟಮ ಶನಿ ಇದ್ದಾಗ ಬಿಳಿ ವಸ್ತ್ರಗಳನ್ನೇ ಹಾಕೋಬೇಕು ಹಾಸಿಗೆ ಮೇಲೆ. ಮಿಶ್ರವರ್ಣ ಬಟ್ಟೆ, ಕಪ್ಪು ಬಟ್ಟೆ, ರೆಡ್ ಮಿಶ್ರಣದ ಇಂಥದ್ದು ಯಾವುದೇ ಬಟ್ಟೆಗಳು ಹಾಕೊಂಡು ಮಲ್ಕೋಬೇಡಿ, ಜಗಳಗಳು ತಂದಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.